ಅದಕ್ಕೆ ಹೆಂಗೈತೆ ಅಂದ್ರೆ ಅದಕ್ಕೋಸ್ಕರವಾಗಿ ಇಲ್ಲಿವರೆಗೆ ಇದು ಮಾಡ್ಕೊತ ಬಂದಾರ. ಹೌದಲ್ರಿ? ಅದಕ್ಕೆ ಹೇಳ್ಯಾರ ಅವರು, ನೀ ಮಾಡಿದ ನೀನೇ ಉಣ್ಣು, ನೀಡಬೇಡ ಯಾರಿಗೆ ಅಂತ ಹೇಳ್ಯಾರ ಅವ್ರ. ಹೌದು ಹೌದು. ನಾವು ನೀಡೋದು ಯಾರಿಗಪ್ಪ ಅಂದ್ರೆ ಈ ಪುಣ್ಯ ಮಾಡಿದ್ದಂತ ಇವತ್ತು ಎಷ್ಟು ಮಂದಿ ಊಟ ಮಾಡ್ತಾರಲ್ಲ, ಅವ್ರು ಯಾರ ಹೆಸರು ಮ್ಯಾಗ ಪೂನ್ ತಿಥಿ ಮಾಡಿರ್ತಾರ, ಈ ಪುಣ್ಯ ಅವ್ರಿಗೆ ದೊರಕ್ತದೆ. ಹೌದಲ್ರಿ? ಯಾಕಂದ್ರೆ ಅವ್ರ ಸವಳಿಯವರು ಮಾಡಿರ್ತಾರಲ್ಲ ಅನ್ನಪ್ರಸಾದ. ಮತ್ತು ಯಾವುದೇ ಒಂದು ಅದಕ್ಕೆ ಹೇಳ್ತಾನೆ ಕಬೀರದಾಸ, ಏನು ಹೇಳ್ತಾರ್ರಿ? ಖುದಾ ದೇನೆ ಠೇರಾತೋ ಚಪ್ಪಟ ಫಾರ್ ಕರ್ದೆ ತಾಯಿ ಲೇನೆ ಠೇರಾತೋ ಚಮಡಿ ಕಾಟ್ ಕರ್ಲೇತಾಯ ಅಂತ. ಹೌದು ಹೌದು. ಭಗವಂತ ಕೊಡ್ಲಾಕ ನಿತ್ತಂದ್ರೆ ಮುಗಲ್ ಹರಿದು ಕೊಡ್ತಾನ. ಹೌದು. ತಗೊಳಕ ನಿತ್ತಂದ್ರೆ ತಗಲು ಸುಲು ತಗೋತಾನ. ಹೌದಲ್ರಿ? ಹೆಂಗೆ ತಗೋತಾನಪ್ಪ ಅಂತ ಕೇಳಿದ್ರ, ಅದು ಹೆಂಗ್ರಿ ಮಾಸ್ತರ? ಒಂದು ದೇವ್ರ ಜಾತ್ರೆಗೆ ಒಂದು 500 ಪಟ್ಟಿ ಕೇಳ್ದಂದ್ರೆ ಇವ ಕೊಡಂಗಿಲ್ಲ ಅಂತ ತಿಳ್ಕೊನಿ. ಹೌದು. ಯಾವುದೇ ಒಂದು ಮಹಾತ್ಮರ ಜಾತ್ರೆ ಹೌದು ಹೌದು. ಇವ ಕೊಡಂಗಿಲ್ಲ ಅಂತ ಹೇಳುದು ಅಷ್ಟೇ. ಮುಂದೆ ಒಂದು ದವಾಖಾನೆಗೆ ಹೋಗಿಸಿ ಹೊರಗೆ ತೆಗೆದ್ರೆ 20,000 ಬಿಲ್ ಆಗ್ತದೆ. ಹೊಳ್ಳಿ ಹೌದಲ್ರಿ? ನಿನ್ನದಂಥ ಲೇಖನಿಗೆ ವ್ಯಾಸಂದು, ನಿನ್ನದಂಥ ಲೆಕ್ಕನಿಕೆ ವ್ಯಾಸಂದು, ನಿನ್ನ ಮೊದಲಿನ ಶಿರ ಮಾಯಮೂರ್ತಿಯಾಗಿ ಉಳಿತು ಈ ವಾರ್ತಿಯ ಧೋರಿಯೆಂದು. ಅಗಸ್ತ್ಯ ಮುನಿಗಳ ಕಮಂಡಲ ಉಳಸಿದಿ ಎಂದು. ಅಗಸ್ತ್ಯ ಮುನಿಗಳ ಕಮಂಡಲ ಉಳಸಿದಿ ಎಂದು. ವಾಸ್ತೀಯ ಕಾವೇರಿ ಶರುದಿ ಧರುಣಿಗೆ ಹರಿತೋ ನಾಮ ಉಳಿತ. ರಿದ್ಧಿ ಸಿದ್ಧಿಗೆ ನೀನೇ ಪುರುಷನೆಂದು. ರಿದ್ಧಿ ಸಿದ್ಧಿಗೆ ನೀನೇ ಪುರುಷನೆಂದು. ಪ್ರಸಿದ್ಧ ಸುಬಲವರು ನಿನ್ನ ಸುಪುತ್ರರುವ ಅವರಿಂದೆಯ ಧರವಂದು. ಅಂದೆವಾಡಿ ಕವಿತ್ವಕ್ಕ ಕಳೆವಂದು. ಅಂದೆವಾಡಿ ಕವಿತ್ವಕ್ಕ ಕಳೆವಂದು. ಕಂದ ಕವಿಗಾರ ಗೈಬಿಷಾಗ ಹಡದಿ ನೀನೆ ಜ್ಞಾನ ಎಂದು. ಕವಿಗಾರ ಗೈಬಿಷಾಗ ಹಡದಿ ನೀನೆ ಜ್ಞಾನ ಸಿಂಧು. ಹೋಮ ಗುರುವ ಗಣನಾಥ ಅಗಣಿತ ನಿನ್ನ ಮಾತ. ಹ್ಯಾಂಗ್ರಿಪ್ಪ? ಈ ಹಾಲಳ್ಳಿಯ ಗ್ರಾಮದೊಳಗ ಸಾರುವೆ ತಮಗ. ಸಾರ್ಸ್ರಿ ಪ್ರತಿಯ ವರುಷದಂತೆ ಇವರು ಕೇಳುವಾಗ ಇವರು ಹಲವಾರ ಕಾರ್ಯಕ್ರಮ ಶರತರ ಸಂಘ. ಒಂದಿತಿಯ ಕಾರ್ಯಕ್ರಮ ಇಲ್ಲಿ ಮಾತರ ನಡೆದೈತಿ. ಶಾಂತ ರೀತಿಯಿಂದ ಕೇಳಬೇಕು ಕತಿ ಭಾಗ. ಜಿಯ 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 ಪುಣ್ಯ ಕಾರ್ಯಕ್ರಮ ಇವತ್ತ ಇಲ್ಲಿ ನಡೆದೈತಿ. ಹೌದಲ್ರಿ? ಈ ಅನ್ನ ಪ್ರಸಾದ ಮಾಡತಾರ ಯಾತರ ಸಲವಾಗ. ಹೌದು, ಯಾಕೆ ಮಾಡ್ತಾರ್ರಿ? ಹಿಂದಿನ ಜನ್ಮದಲ್ಲಿ ಇವರು ಅಂತೆ ಹೊಂದಿದಾಗ ಈ ಪುಣ್ಯ ಹೋಗಿ ಹತಬೇಕಂತ ಅವರೀಗ. ಅವರು ಮಾಡಿದ ಪುಣ್ಯ ಅವರು ಇರುತ್ತೈತಿ. ಹೆಚ್ಚಿನ ಪುಣ್ಯ ಇದು ಕೇಳುವಾಗ. ಜಿಯ ಜಿಯ ಜಿಯ
ತ್ರೇತಾಯುಗ ಹಿಡದು ಆವಾಗ ಏನಾಯ್ತ್ರಿ ದ್ವಾಪಾರ ಕಲಿಯುಗ ತನಕ ಬಂದದಿಲ್ಲೀಗ ಅಂದ್ರ ಮಹಾತ್ಮರ ಹೆಸರ ಮೇಗೆ ಪುಣ್ಯ ಸಲವಾಗ ನಾರದ ಋಷಿಯೇ ಕೇಳ್ತಾನ ಸಾಕ್ಷಾತ್ ಬ್ರಹ್ಮನಿಗೆ ವಿಗಗಳ ಲೆಕ್ಕಗಳು ಹೇಳು ಹ್ಯಾಂಗ ಜಿಯ 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 ಮಂತ್ರ ಯಜ್ಞ ಜಪ ತಪ ಗಳು ಇದ್ದು ಯುಗದ ಬಳೆಗ ಹೌದಲ್ರಿ ಮುಂದ ಈ ಕಲಿಯುಗದೊಳಗ ಮಾನವರ ಪಾಡ ಹೇಳೋ ಹ್ಯಾಂಗ ಹೌದ್ರಿ ಈ ಕಲಿಯುಗದೊಳಗ ಮೋಕ್ಷ ಇವ ಪಡಿಬೇಕು ಹ್ಯಾಂಗ ಇವ ಏನ ಮಾಡಿದ್ರ ಮೋಕ್ಷ ಆಗ್ತದ ಕೇಳ್ತಾನ ಅವಾಗ ಯಾಕಂದ್ರ ಕಲಿಯುಗದಲ್ಲಿ ಕೆಲಸದಲ್ಲೇ ಬೀಜಿ ಇವರು ಇವ್ರ ಕೆಲಸನೇ ಇವರಿಗೆ ಹೆಚ್ಚಿಗಿರತದವಾಗ ಜಿಯ 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 ನಾರದ ಋಷಿಗೆ ಬ್ರಹ್ಮಾನಂದ ಕಲಿಯುಗದು ಕಥೆ ಕೇಳುವ ಹ್ಯಾಂಗ್ರಿಪ್ಪ ಯಾರ್ಯಾರೋ ಮಹಾತ್ಮರಾಗಿ ಹೋಗಿರತಾರ ಜಗತ್ತೇದ ಒಳಗ ಅಂದ್ರೆ ಏನಾಗ್ತದ್ರಿ ಅವರ ಹೆಸರ ಮೇಲೆ ಅನ್ನ ಪ್ರಸಾದ ಮಾಡಬೇಕಾವಾಗ ಇವರು ಜಾತ್ರೆ ಖೇತ್ರಿ ಮಾಡಿ ಮೋಕ್ಷ ಪಡಿಬೇಕಾವಾಗ ಒಂದ ವರುಷ ಮಾಡಿದ ಪಾಪ ಒಂದು ದಿವಸ ಶಿವನಾಮ ನುಡದರ ಅವನ ಪಾಪ ಪರಿಹಾರವಾಗ ಜಿಯ 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 ಅದಕ್ಕೆ ಭಕ್ತಿಯ ಒಳಗ ನವವಿಧ ಭಕ್ತಿಗಳು ಹೌದಲ್ರಿ ಏ ಅನೇಕ ಭಕ್ತಿಗಳು ಮಾಡ್ಯಾರವಾಗ ಹೌದ್ ಯಾಕಂದ್ರೆ ಈ ಪುಣ್ಯತಿಥಿ ಮತ್ತು ಜಾತ್ರೆ ಖೇತ್ರಿ ಒಳಗ ಮಹಾತ್ಮರ ಹೆಸರ ಮೇಲೆ ಯಾತ್ರೆಗೋಸ್ಕರವಾಗಿ ಜಾತ್ರೆ ಮಾಡಿ ಪ್ರಸಾದ ಮಾಡ್ತಾರಂದ್ರ ಹೌದ್ ಈ ನಾರದ ಮಹರ್ಷಿಗಳು ಬ್ರಹ್ಮನಿಗೆ ಕೇಳ್ತಾರ ಏನ್ ಕೇಳ್ತಾರ್ರಿ ಈ ಯುಗದಲ್ಲಿ ಎಷ್ಟೋ ಮಂದಿ ಮಂತ್ರ ಜಪ ತಪಾದಿಗಳನ್ನು ಮಾಡಿ ಒಂಟಗಾಲಲ್ಲಿ ನಿಂತು ಮೋಕ್ಷವನ್ನು ಪಡಿತಾರ ಹೌದ್ ಹೌದ್ ಕಲಿಯುಗದೊಳಗ ಅವ್ರ ಸಂಸಾರ ಅವ್ರಿಗೆ ವಜ್ಜಾಗಿರ್ತದ ಹೌದಲ್ರಿ ಇವ್ರು ಹೆಂಗ್ ಪಡಿಬೇಕಂತ ಕೇಳ್ತಾರ ನಾರದ ಹೌದ್ ಹೌದ್ ದ್ವಾಪಾರ ಯುಗ ಮುಗಿದ ನಂತರ ಆವಾಗ ಈ ನಾರದ ಮಹರ್ಷಿಗಳಿಗೆ ಬ್ರಹ್ಮದೇವರೇನತಾನ ಏನಂತಾರ್ರಿ ಯಾರ್ಯಾರು ಮಹಾತ್ಮರು ಶಿವರು ಶರಣರು ಅನೇಕ ಮಂದಿ ಏನಾದ್ರಲ್ಲ ಅವ್ರ ಹೆಸರ ಮೇಲೆ ಪ್ರಸಾದ ಮಾಡಿ ಊಟ ಮಾಡಿಸಿದ್ರಂದ್ರ ಮತ್ತೆ ಪ್ರಸಾದಕ್ಕೆ ಇವರು ದುಡ್ಡು ಕೊಟ್ಟರೆ ಇವರಿಗೆ ಮೋಕ್ಷ ಆಗ್ತದೆ ಅಂತ ಹೇಳಿದ್ರು ಹೌದ್ ಹೌದ್ ಅದಕ್ಕಲ್ಲೇ ಈ ದರ್ವಂದ ಜಾತ್ರೆ ಒಳಗೆ ಪೋಂತಿಥಿ ಒಳಗೆ ಭಜನೆ ಕೀರ್ತನೆ ಡೊಳ್ಳಿನ ಪದ ಗೀಗಿ ಪದ ಇವೆಲ್ಲ ಕಾರ್ಯಕ್ರಮಗಳನ್ನು ಹಚ್ತಾವ ಹೌದಲ್ರಿ ಇವು ಕಾರ್ಯಕ್ರಮ ಹಚ್ಚೋದು ಅದಕ್ಕೋಸ್ಕರವಾಗ್ಯಾದ್ರ ಈ ಕೇಳುವಂತಹ ಒಂದರ ನುಡಿ ಅವ್ರ ಸಂಸಾರದಲ್ಲಿ ಬರಬೇಕು ಹೌದ್ ಅಂದ್ರೆ ಅವರು ರೊಕ್ಕ ಕೊಟ್ಟಿದ್ದಕ್ಕೆ ಇವ್ರು ತೊಗೊಂಡಿದ್ದಕ್ಕೆ ಸ್ವಾರ್ಥಕ್ಕೆ ಹೌದಲ್ರಿ ಮತ್ತೆಲ್ಲರ ನಾಲ್ಕು ದುಡ್ಡು ತೊಗೊಂಡು ಊರು ಹದಿಗಡಿಸಿ ಹೋದ್ರೆ ಇವ್ರಿಗೆ ಮೋಕ್ಷ ಇಲ್ಲ ಅವ್ರಿಗೆ ಮೋಕ್ಷ ಇಲ್ಲ ಅಂತ ಕವಿ ಹೇಳ್ತಾನೆ ಹೌದ್ ಹೌದ್ ಒಂದರ ಒಂದು ಶಬ್ದ ಅವ್ರ ಸಂಸಾರದಲ್ಲೇ ಬರಬೇಕದ ಹೌದ್ ಅದಕ್ಕೆ ಹೆಂಗೈತೆ ಅಂದ್ರೆ ಅದಕ್ಕೋಸ್ಕರವಾಗಿ ಇಲ್ಲಿವರೆಗೆ ಇದು ಮಾಡ್ಕೊತ ಬಂದಾರ ಹೌದಲ್ರಿ ಅದಕ್ಕೆ ಹೇಳ್ಯಾರ ಅವರು ನೀ ಮಾಡಿದ ನೀನೇ ಉಣ್ಣು ನೀಡಬೇಡ ಯಾರಿಗೆ ಅಂತ ಹೇಳ್ಯಾರ ಅವ್ರ ಹೌದ್ ಹೌದ್ ನಾವು ನೀಡೋದು ಯಾರಿಗಪ್ಪ ಅಂದ್ರೆ ಈ ಪುಣ್ಯ ಮಾಡಿದ್ದಂತ ಇವತ್ತು ಎಷ್ಟು ಮಂದಿ ಊಟ ಮಾಡ್ತಾರಲ್ಲ ಅವ್ರು ಯಾರ ಹೆಸರು ಮ್ಯಾಗ ಪುಣ್ಯತಿಥಿ ಮಾಡಿರ್ತಾರ ಈ ಪುಣ್ಯ ಅವ್ರಿಗೆ ದೊರಕ್ತದ ಹೌದಲ್ರಿ ಯಾಕಂದ್ರೆ ಅವ್ರ ಸವಳಿಯವರು ಮಾಡಿರ್ತಾರಲ್ಲ ಅನ್ನ ಪ್ರಸಾದ ಮತ್ತು ಯಾವುದೇ ಒಂದು ಅದಕ್ಕೆ ಹೇಳ್ತಾನೆ ಕಬೀರದಾಸ ಏನ್ ಹೇಳ್ತಾರ್ರಿ ಖುದಾ ದೇನೆ ಠೇರಾತೋ ಚಪ್ಪಡ್ ಫಾಡ್ ಕರ್ ದೇತಾ ಹೈ ಲೇನೆ ಠೇರಾತೋ ಚಮಡಿ ಕಾಟ್ ಕರ್ ಲೇತಾಯ ಅಂತ ಹೌದ್ ಹೌದ್ ಭಗವಂತ ಕೊಡ್ಲಾಕ ನಿತ್ತಂದ್ರೆ ಮುಗಲ್ ಹರಿದು ಕೊಡ್ತಾನ ಹೌದ್ ತಗೊಳಕ ನಿತ್ತಂದ್ರೆ ತಗಲು ಸುಲು ತಗೋತಾನ ಹೌದಲ್ರಿ ಹೆಂಗೆ ತಗೋತಾನಪ್ಪ ಅಂತ ಕೇಳಿದ್ರ ಅದೇ ಹೆಂಗ್ರಿ ಮಾಸ್ತರ ಒಂದು ದೇವ್ರ ಜಾತ್ರೆಗೆ ಒಂದು 500 ಪಟ್ಟಿ ಕೇಳ್ದಂದ್ರೆ ಇವ ಕೊಡಂಗಿಲ್ಲ ಅಂತ ತಿಳ್ಕೊನಿ ಹೌದ್ ಯಾವುದೇ ಒಂದು ಮಹಾತ್ಮರ ಜಾತ್ರೆ ಹೌದ್ ಹೌದ್ ಇವ ಕೊಡಂಗಿಲ್ಲ ಅಂತ ಹೇಳುದು ಅಷ್ಟೇ ಮುಂದೆ ಒಂದು ದವಾಖಾನೆಗೆ ಹೋಗಿಸಿ ಹೊರಗೆ ತೆಗೆದ್ರೆ 20,000 ಬಿಲ್ ಆಗ್ತದ ಹೊಳ್ಳಿ ಹೌದಲ್ರಿ ಯಾಕಂದ್ರೆ ಇವತ್ತ ಟೈ ಸುಳ್ಳು ತೆಗಿತಾನ ಅಂತ ಹೇಳ್ತಾನ ಕಬೀರದಾಸ ಹೌದ್ ಹೌದ್ ಅದಕ್ಕೆ ಹಂಗೆ ಕೊಡೋದಕ್ಕಿಂತ ಹಿಂಗೆ ಕೊಡೋದು ಚಲೋ ಅಂತ ಹೇಳ್ತಾನ ಹೌದ್ ಅದಕ್ಕೆ ವಿಶ್ವಜ್ಯೋತಿ ಅನ್ನಂಥ ಗುರು ಬಸವೇಶ್ವರ ಅಂತಾರ ಏನಂತಾರ್ರಿ ಪಾಪಿಯ ಧನವು ಪ್ರಾಯಚಿತ್ತ ಕಲ್ಲದ ಸತ್ಪಾತ್ರಕ್ಕೆ ಸಲ್ಲದೆಯ ಕೂಡಲ ಸಂಗಮ ದೇವ ಅಂತ ಹೌದ್ ಆ ಪಾಪಿಯ ಧನ ಪ್ರಾಯಚಿತ್ತಕ್ಕೆ ಸಲ್ತದ
ಸತ್ಪಾತ್ರದಲ್ಲಿ ಅದು ಸಲ್ಲಂಗಿಲ್ಲ ಅಂತ. ಹೌದಲ್ರಿ. ಅದಕ್ಕೆ ಪುಣ್ಯವಂತರ ಹಣ ಜಾತ್ರೆ ಕೇತ್ರಿ ಒಳಗೆ ಪ್ರಸಾದ ಮಾಡ್ಲಾಕ್ ಬರ್ತದ ಅಂತ ಹೇಳ್ತಾ. ಹೌದು ಹೌದು. ಅದಕ್ಕೆ ಅಂತ ವಿಶ್ವಜ್ಯೋತಿ ಬಸವೇಶ್ವರಯ್ಯರ ಇವತ್ತು ಒಂದು ಫೋನ್ ತಿಥಿ ಕಾರ್ಯಕ್ರಮ ಅದ. ಏನೋ ನನಗೆ ತಿಳಿದಾಟ್ಟು ಸೇವೆ ಮಾಡ್ಲಾಕ ನಾ ಬರ್ದೀನಿ. ಯಾಕಂದ್ರೆ ಭಾಳ ದಿವಸ ಆಯ್ತು ಇವರು ನನಗೆ ಇಲ್ಲಿ ಕರೆಸಿ. ಹೌದು ಹೌದು. ಕರೆಸಿ 2 ತಿಂಗಳಾಯ್ತು ಅವ್ರು ಬುಕ್ ಮಾಡಿ. ಇವತ್ತು ನಾವು ಒಂದೇ ಸೇವೆ ಮಾಡೋಕೆ ಏನೋ ನಾವೇನಂತ ಶಾಣ್ಯರಲ್ಲ. ನಾನು ಎಷ್ಟು ತಿಳಿತೈತೆ ಅಷ್ಟು ಸೇವೆ ಮಾಡ್ತಾ ಇದ್ದೀನಿ. ತಾವು ಶಾಂತ ರೀತಿಯಿಂದ ಕೂತ್ ಕೇಳಬೇಕಂತ ಕಳ್ಕೊಳ್ಳೋದು ಮನೆ ಮಾಡ್ತಾ ಇದ್ದೇನೆ. ಓಂ ಶಿವ ಶಂಕರ ವರನನ ಭಯಂಕಾರ ಹೌದು. ಸಜೋ ಜಾತ ಗೌರವಾಮನ ಈಶ್ವರ ತತ್ಪುರುಷ. ಅವರ ಭಕ್ತಿಗಾದಿ ರಾಮ ರಹಿಮ ಕಾಶಿ ರಾಮೇಶ. ಅವರ ಭಕ್ತಿಗಾದಿ ರಾಮ ರಹಿಮ ಕಾಶಿ ರಾಮೇಶ. सारे आलिम का मालिक तू है परमेश्वर. जिया 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 जी ಭಕ್ತ ಸಿದ್ಧ ರಾಮ ಒಲಿದಿ ಆತುರದಿಂದ ಎತ್ತಿ ಹಿಡದಿಯ. ಹೌದಲ್ರಿ. ಈ ಮುಕ್ತಿ ಪದವು ಕರುಣಿಸಿದಿ ಕರುಣಾಕರನೇ. ಹೌದ್ರಿ. ಹೊತ್ತಿದ ಅಂಬಲಿ ಕುಡಿದು ದನ ಕಾಯ್ದಿ ಮಲ್ಲಿನಾಥನೇ. ಹೊತ್ತಿದ ಅಂಬಲಿ ಕುಡಿದು ದನ ಕಾಯ್ದಿ ಮಲ್ಲಿನಾಥನೇ. ಅದಕ್ಕೆ ಭಕ್ತರಿಗೆ ಏನು ಬೇಡಿದ್ದೆಲ್ಲ ಭಗವಂತ ಕೊಟ್ಟು ದಯ ಕರುಣೆಯನ್ನು ಮಾಡಿದಾನ ಅಂತ ಕವಿ ಹೇಳ್ತಾನೆ. ಹೌದಲ್ರಿ. ಈ ಭಗವಂತ ಸರಿ ಈ ಎಲ್ಲ ಈ ಬ್ರಹ್ಮಾಂಡದ ನಾಯಕನಿದ್ದಾನ ಅಂತ ಕವಿ ಹೇಳ್ತಾನೆ. ಹೌದು ಹೌದು. ಅದಕ್ಕೆ ಹೆಂಗೈತಪ್ಪ ಅಂತ ಹೇಳಿದ್ರೆ ಈ ಹುಲ್ಲು ಕಡ್ಡಿಸೋದಕ್ಕೆ ಈ ಭಗವಂತನ ಆಜ್ಞೆ ಇಲ್ಲದೆ ಅಳೆಯಾಡಕ್ಕೆ ಸಾಧ್ಯ ಇಲ್ಲ ಅಂತ ಶ್ರುತಿ ಸಾರ್ತದೆ. ಹೌದಲ್ರಿ. ಹೌದಲ್ಲ. ಹೌದು. ಅದಕ್ಕೆ ಹೇಳ್ತಾರೆ ಅವರು ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ಇದು ಪೃಥ್ವಿ ಅಂತ. ಹೌದು ಹೌದು. ಮುಂದೆ ವ್ಯವಹಾರ ಯಾವ ಪ್ರಕಾರದ ತಾವು ಶಾಂತ ರೀತಿಯಿಂದ ಕೂತು ಕೇಳಬೇಕು. ಯಾಕಂದ್ರೆ ಈಗ ಶಾರ್ಟ್ಕಟ್ನಲ್ಲಿ ಮುಗಿಸಿ ಪಾಳೆ ಕೊಡ್ತೀನಿ. ಈಗ ಹೆಣ್ಮಗಳು ಬಂದಾಳೆ, ಹೆಣ್ಮಗಳು ಯಾವಾಗ ಹಾಡ್ತಾಳ ಇವ್ರು ಕೂತಿರ್ತಾರೆ. ಹೌದಲ್ರಿ. ಅದಕ್ಕೆ ತಾವು ಶಾಂತ ರೀತಿಯಿಂದ ಕೂತ್ ಕೇಳ. ಪಡವಿ ಪ್ರಕ್ಷಾತ ನನ್ನ ವರಪೂರ ಮಸಬಿ ನಾಳ. ಹೌದು. ಮೈ ಬುಸಬಾನಿ ಶರಣ ನೆನದ ನೆರಳಾಗ. ಮೋಲಾ ಶ್ಯಾಮ ಗಂಧಾರ ಹಾಡಿ ಹೇಳಿದ ತಮಗ. ಮೋಲಾ ಶ್ಯಾಮ ಗಂಧಾರ ಹಾಡಿ ಹೇಳಿದ ತಮಗ. ದೇವರ ಸಿಗದೇ ಇದ್ರು ಇರಲಿ ಪರ, ದೇವರ ಮೇಲೆ ಭಕ್ತಿ ಇರಲಿ ಜನ್ಮ ಇರುತ್ತಾರ. ಜಿಯ 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 ನೀನು ಹಾಡುತ್ತ ಬರಬೇಕಾದ ತಿಳಿಯತಾರ. ಎಲ್ಲರಿಗ ಜಿಯ 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 ಜಿ. ನೀಯ ಹವಾದೋ ನಿನ್ನ ನಾಮವು ಹೌದು. ನೀ ಹವಾದೋ ನಿನ್ನ ನಾಮವೇ ಹವಾದೋ. ನೀ ಹವಾದೋ ನಿನ್ನ ನಾಮವೇ ಹವಾದೋ. ನೀ ಹವಾದೋ ನಿನ್ನ ನಾಮವೇ ಹವಾದೋ. ನೀಲಕಂದರ ನಿಗಮ ಗೋಚರ ನಿಷ್ಕಲನಿ ಹೌದು. ನಿರುಪಮ ನಿರಭಾರಿ ನಿರ್ಗುಣ ನೀ ಹೌದು. ನೀನೇ 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 ನೀಲಕಂಠ ಹೌದು. ನೀ ಹವಾದೋ ನಿನ್ನ ನಾಮವೇ ಹವಾದೋ. 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 ಸಿದ್ಧನ ನೀ ಹೌದು, ಚಿನ್ಮಯ ನೀ ಹೌದು. ಚಿತ್ತ
ಚಿತ್ಕಾಲ ನೀ ಹೌದು ಚಿದ್ರೂಪ ನೀ ಹೌದು ಚಿತ್ತಿನಿಂದ ಚಿದ್ದಿಂದು ಚಿದಾನಂದ ಹೌದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಅಖಂಡ ನೀ ಹೌದು ಗುಂಡ ನೀ ಹೌದು ಗಂಡು ಗಲಿ ಹೌದು ಪುಂಡ ಪ್ರಚಂಡ ಹೌದು ಮಂಡಲದೋಳು ಗಂಡನ ಸೀದ ಮಂಡಲದೋಳು ಗಂಡನ ಸೀದ ದಂಡನೆ ಹೌದು ನೀ ಹವದು ನಿನ್ನ ನಾಮವೇ ಹವದು 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 ಗಂಗಾಧರ ಹೌದು ಗೌರಿವರ ಹೌದು ತ್ರಿಶೂಲಧರ ಹೌದು ತ್ರಿಪುರಹರ ಹೌದು ತ್ರಿನೇತ್ರುಲ ತ್ರಿಲೋಕದೀಶ ತ್ರಿನೇತ್ರುಲ ತ್ರಿಲೋಕದೀಶ ಪಾರ್ವತಿ ಪತಿ ಹೌದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಹರಿಯೊಳ ಹಿರೆ ಸಾವಳಿಗೆ ಶಿವಲಿಂಗ ಹೌದು ಶಶಿಧರ ಅನಸೀದ ಸತ್ಯ ಸಂಗ ಹೌದು ಮೊಮ್ಮದನಲ್ಲಿ ಅಡಕಾಗಿರುವ ಮಮನಲ್ಲಿ ಅಡಗಾಗಿರುವ ಮಂಗಲಾಂಗ ಹೌದು ನೀ ಹವದು ನಿನ್ನ ನಾಮವೇ ಹವದು 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 ನೀ ಹವದು ನಿನ್ನ ನಾಮವೇ ಹವದು